ಡ್ರಗ್ ಸತ್ಯ ಬಯಲಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಅವರು ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. ಆದರೆ ಈ ಎಫ್ಎಸ್ಎಲ್ ವರದಿ ಬಗ್ಗೆ ಪ್ರತಿಕ್ರಿಯಿಸುವುದಕ್ಕೆ ನಟಿ ಸಂಜನಾ ನಿರಾಕರಿಸಿದ್ದಾರೆ. ಚಿತ್ರರಂಗವನ್ನೇ ಶೇಕ್ ಮಾಡಿದ್ದ ಅತಿ ದೊಡ್ಡ ಡ್ರಗ್ಸ್ ಪ್ರಕರಣ. ಭಾರತದ ಯುವಜನರನ್ನ ಡ್ರಗ್ಸ್ಗೆ ಒಂದು ಅಡಿಕ್ಟ್ ಮಾಡಿ ಒಂದು ಎಂಟೈರ್ ಜನರೇಷನ್ ನಾಶ ಮಾಡುವ ಪಾಕಿಸ್ತಾನದ ಹುನ್ನಾರ. ಆ ಪ್ರಕರಣದಲ್ಲಿ ನಟಿ ಸಂಜನಾಗೆ ಸಿಕ್ತು ಬಿಗ್ ರಿಲೀಫ್. ಇಲ್ಲ, ಈಗ ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮ ಹೋಗ್ಬಿಟ್ಟು ಯಾರಿಗೂ ಮರ್ಡರ್ ಮಾಡ್ತಾರೆ, ನಿಮಗೆ ನೇಣಿಗೆ ಹಾಕಕ್ಕಾಗತ್ತಾ? ಸೊ ಅದೇ ನನ್ಗೆ ತಲೆ ತಿಂತಿದ್ದೀರಾ? ಗಂಭೀರ ಪ್ರಕರಣವನ್ನೇ ಹೈಕೋರ್ಟ್ ರದ್ದು ಮಾಡಿದ್ದೇಕೆ? ಇಲ್ಲ, ನೀವುಗಳೇ ಇವನು ಅಂತ ಎಫ್ಸಿ ಅವ್ನ ಹೀರೋ ಮಾಡಿದೀರಾ. ಅವನಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ. ನಿಮಗೆ ಅಲ್ಲಿ ಪ್ಯಾನೆಲ್ ಅಲ್ಲಿ ಕೂತ್ಕೊಂಡ್ ಬರೋದಕ್ಕೆ ಬಕ್ರಾಗಳು ಬೇಕು ಅಂತ ಬಕ್ರಾಗಳು ಸಿಗ್ತಾರೆ ಅಂಡ್ ಬಂದ್ಬಿಟ್ಟು ನಮ್ ತಲೆ ತಿಂತೀರಾ. ಸಂಜನಾ ವಿರುದ್ಧ ಅಂದು ಹೆಣೆದಿದ್ಯಾರು ಷಡ್ಯಂತ್ರ? ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಸಂಜನಾ ಗಲ್ರಾನಿ ಇಂದು ಅಕ್ಷರಶಃ ಒಂದು ಯುದ್ಧವನ್ನೇ ಗೆದ್ದಷ್ಟು ಸಂತೋಷದಲ್ಲಿದ್ದಾರೆ. ಸ್ವತಃ ಹೈಕೋರ್ಟ್ ಸಂಜನಾ ವಿರುದ್ಧ ಕೇಳಿ ಬಂದಿದ್ದ ಡ್ರಗ್ಸ್ ಪ್ರಕರಣವನ್ನೇ ರದ್ದು ಮಾಡಿದೆ. ಇಷ್ಟಕ್ಕೂ 4 ವರ್ಷಗಳ ಹಿಂದೆ ಸಂಜನಾ ವಿರುದ್ಧ ಕೇಳಿ ಬಂದ ಕಥೆಗಳು, ಮಾಧ್ಯಮಗಳು ಪ್ರಸಾರ ಮಾಡಿದ ಸುದ್ದಿಗಳು, ತಿಂಗಳುಗಟ್ಟಲೆ ನಿರಂತರವಾಗಿ ಮಾಡಿದ ಚರ್ಚೆಗಳೆಲ್ಲವೂ ಕೇವಲ ಕಾಗಕ್ಕ ಗುಬ್ಬಕ್ಕ ಸ್ಟೋರಿಗಳ. ಪಾಕಿಸ್ತಾನ ಏಜೆಂಟರಾಗಿ ಡ್ರಗ್ಸ್ ಜಿಹಾದ್ ಮಾಡ್ತಿದ್ದಾರೆ ಅಂತ ಟೀಕಿಸಿದವರೆಲ್ಲ ಇಂದು ಅದ್ಯಾವ ಬಿಲದಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ. ನಟಿ ಸಂಜನಾ ವಿರುದ್ಧದ ಗಂಭೀರ ಪ್ರಕರಣವನ್ನೇ ಹೈಕೋರ್ಟ್ ರದ್ದು ಮಾಡಿದ್ದೇಕೆ ಎನ್ನುವ ಕಂಪ್ಲೀಟ್ ವಿವರ ನೋಡುವ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. 2020 ಆಗಸ್ಟ್ ಇಡೀ ಸ್ಯಾಂಡಲ್ವುಡ್ಡೇ ಬೆಚ್ಚಿ ಬೀಳಿಸುವಂತೆ ಈ ಡ್ರಗ್ಸ್ ಪ್ರಕರಣ ಬೆಳಕಿಗೆ ಬಂತು. ಅಲ್ಲದೆ ಹಲವು ಡ್ರಗ್ಸ್ ಪೆಡ್ಲರ್ಗಳು ಈ ಸಮಯದಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ರು. ಆಗ ಕೇರಳ ಮೂಲದ ನಿಯಾಸ್ ಎಂಬ ವ್ಯಕ್ತಿ ಅರೆಸ್ಟ್ ಆದ. ಆರ್ಟಿಒ ಉದ್ಯೋಗಿ ರವಿಶಂಕರ್ ಮತ್ತು ಬಿಸಿನೆಸ್ ಮ್ಯಾನ್ ರಾಹುಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅಲ್ಲದೆ ರಾಜ್ಯದ ಪ್ರಭಾವಿ ರಾಜಕಾರಣಿಯಾದ ಜೀವರಾಜ್ ಆಳ್ವಾ ಪುತ್ರ ಆದಿತ್ಯ ಆಳ್ವಾ ಹೆಸರು ಈ ಡ್ರಗ್ಸ್ ಪ್ರಕರಣದಲ್ಲಿ ಪ್ರಧಾನವಾಗಿ ಕೇಳಿಸಿತ್ತು. ಅಷ್ಟೇ ಅಲ್ಲ, ಕೊನೆಗೆ ಆದಿತ್ಯನನ್ನ ಚೆನ್ನೈನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಈ ಸಮಯದಲ್ಲೇ ಅತ್ತ ಆರ್ಟಿಒ ಉದ್ಯೋಗಿ ರವಿಶಂಕರ್ಗೆ ಪರಿಚಯವಿದ್ದ ನಟಿ ರಾಗಿಣಿ ದ್ವಿವೇದಿ ಹಾಗೂ ಬಿಸಿನೆಸ್ ಮ್ಯಾನ್ಗೆ ಪರಿಚಯವಿದ್ದ ಸಂಜನಾ ಗಲ್ರಾನಿ ಹೆಸರುಗಳು ಈ ಡ್ರಗ್ಸ್ ಕೇಸ್ನಲ್ಲಿ ಕೇಳಿ ಬಂದವು. ಇನ್ನು ರಾಗಿಣಿ ಈ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ರ ಬಗ್ಗೆ ಅವರ ತಂದೆ ಒಂದಿಷ್ಟು ಗಂಭೀರ ವಿಚಾರವನ್ನ ಅಂದೇ ಪ್ರಸ್ತಾಪ ಮಾಡಿದ್ರು. ಆದ್ರೆ ಅವರ ಮಾತು ಯಾರು ಕಿವಿಗೂ ಬೀಳಲೇ ಇಲ್ಲ. There is nothing, no evidence against her. From day one, it is clear that there is some conspiracy which is going on behind that. And the way they have conducted this investigation, the way they have framed everything, the way they have backtracked everything, it is clearly shows that somebody is interested that this case is kept alive. They have made the arrest at 9:30 at night and they made me sign that arrest has been made at 5:30. If this is the game the police is playing, you can imagine what kind of conspiracy is going on there. I am absolutely devastated by the kind of reaction, especially the media, some of the media houses have given us. ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಟಿ ಸಂಜನಾ ನಿರಂತರವಾಗಿ ಕೂಗಿ ಹೇಳಿದ್ರು. ನಾನು ಸಹೋದರ ಅಂತ ಭಾವಿಸಿದ್ದ ರಾಖಿ ಇಂತಹ ಕೆಲಸ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಅವನು ಅದ್ಯಾಕೆ ನನ್ನ ಹೆಸರು ಹೇಳ್ತಿದ್ದಾನೆ ಅಂತ ನಿಜಕ್ಕೂ ನನಗೆ ಗೊತ್ತಿಲ್ಲ ಅಂತೆಲ್ಲ ಸ್ಪಷ್ಟವಾಗಿ ಹಲವು ಬಾರಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ಆದ್ರೂ ಸಂಜನಾಳಿಗೂ ಈ ಪ್ರಕರಣದ ಬಿಸಿ ತಟ್ಟು. ಇಲ್ಲ, ಈಗ ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮ ಹೋಗ್ಬಿಟ್ಟು ಯಾರಿಗೂ ಮರ್ಡರ್ ಮಾಡ್ತಾರೆ, ನಿಮಗೆ ನೇಣಿಗೆ ಹಾಕಕ್ಕಾಗತ್ತಾ? ಸೊ ಅದೇ ನನ್ಗೆ ತಲೆ ತಿಂತಿದ್ದೀರಾ? ಅವ್ರು ಮಾಡಿಲ್ಲ, ಬಟ್ ನೀವುಗಳು ಇದು ಬಿಲ್ಡ್ ಮಾಡಿ ನೀವು ಖಂಡಿತವಾಗ್ಲೂ ಅವ್ರು ಮಾಡ್ದಂಗೆ ಮಾಡ್ತೀರಾ. ನೀವೆಲ್ಲ ನಿಮ್ಮ ಇಂಟೆನ್ಷನ್ ಅದಲ್ಲ, ಬಟ್ ನಿಮ್ಮ ಈ ಆಕ್ಷನ್ ಅದಕ್ಕೆ ಲೀಡ್ ಆಗುತ್ತೆ. ಇಲ್ಲ, ನೀವುಗಳೇ ಇವನು ಅಂತ ಎಫ್ಸಿ ಅವ್ನ ಹೀರೋ ಮಾಡಿದೀರಾ. ಅವನಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ. ನಿಮಗೆ ಅಲ್ಲಿ ಪ್ಯಾನೆಲ್ ಅಲ್ಲಿ ಕೂತ್ಕೊಂಡ್ ಬರೋದಕ್ಕೆ ಬಕ್ರಾಗಳು ಬೇಕು ಅಂತ ಬಕ್ರಾಗಳು ಸಿಗ್ತಾರೆ ಅಂಡ್ ಬಂದ್ಬಿಟ್ಟು ನಮ್ ತಲೆ ತಿಂತೀರಾ. 3 ತಿಂಗಳ ಕಾಲ ಪೊಲೀಸ್ ಕಸ್ಟಡಿ, ನ್ಯಾಯಾಂಗ ಬಂಧನ ಅಂತೆಲ್ಲ ನಾನಾ ಸಂಕಷ್ಟ ಅನುಭವಿಸಿದ್ರು. ಆ ವೇಳೆಯಲ್ಲೇ ಸಂಜನಾ ಡ್ರಗ್ಸ್ ಸೇವಿಸಿರುವುದು ಪಾಸಿಟಿವ್ ವರದಿ ಬಂದಿದೆ ಅಂತೆಲ್ಲ ವರದಿಗಳನ್ನ ಮಾಧ್ಯಮಗಳು ಬಿತ್ತರಿಸಿದ್ವು. ಡ್ರಗ್ ಸತ್ಯ ಬಯಲಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಅವರು ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. ಆದರೆ ಈ ಎಫ್ಎಸ್ಎಲ್ ವರದಿ ಬಗ್ಗೆ ಪ್ರತಿಕ್ರಿಯಿಸುವುದಕ್ಕೆ ನಟಿ ಸಂಜನಾ ನಿರಾಕರಿಸಿದ್ದಾರೆ. ಇಷ್ಟು ಮಾತ್ರವಲ್ಲ, ನಶೆಯ ರಾಣಿಯರು ಪಾಕಿಸ್ತಾನ್ ಏಜೆಂಟರು ಅಂತೆಲ್ಲ ಸುದ್ದಿಗಳನ್ನ ಪ್ರಸಾರ ಮಾಡಿದ್ರು. ಕೆಲವು ಮೇಧಾವಿ ಶಿಖಾಮಣಿಗಳಂತೂ ಬಾಯಿಗೆ ಬಂದಂತೆ ಮಾತಾಡಿದ್ರು. ಭಾರತದ ಯುವಜನರನ್ನ ಡ್ರಗ್ಸ್ಗೆ
ಒಂದು ಅಡಿಕ್ಟ್ ಮಾಡಿ ಒಂದು ಎಂಟೈರ್ ಜನರೇಷನ್ ನಾಶ ಮಾಡುವ ಪಾಕಿಸ್ತಾನದ ಹುನ್ನಾರ ಇನ್ನ ಹೆಚ್ಚಾಗಿ ಕೆಲಸ ಮಾಡಬೇಕು. ಇನ್ನು ಅರೆಸ್ಟ್ ಆದ 3 ತಿಂಗಳ ಬಳಿಕ ಸಂಜನಾ ಮತ್ತು ರಾಗಿಣಿಗೆ ಜಾಮೀನು ಸಿಕ್ತು. ಆದ್ರೆ ಅವರು ಹೊರಬಂದ ನಂತರ ಈ ಪ್ರಕರಣದ ಬಗ್ಗೆ ಒಂದೇ ಒಂದು ಸುದ್ದಿ ಕೂಡ ಪ್ರಸಾರ ಆಗಲಿಲ್ಲ. ಆದ್ರೀಗ ಸಂಜನಾ ವಿರುದ್ಧ ಕೇಳಿ ಬಂದಿದ್ದ ಗಂಭೀರ ಆರೋಪದ ಪ್ರಕರಣವನ್ನೇ ಹೈಕೋರ್ಟ್ ರದ್ದು ಮಾಡಿದೆ. ಇಂತಹ ಗಂಭೀರ ಪ್ರಕರಣವನ್ನ ಹೈಕೋರ್ಟ್ ರದ್ದು ಮಾಡಿದ್ದೇಕೆ ಎನ್ನುವ ಬಗ್ಗೆ ನೋಡೋದಾದ್ರೆ, ಯಾವುದೇ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸುವಲ್ಲಿ ನಿಯಮಗಳನ್ನ ಪಾಲಿಸದೆ ಬೇಕಾಬಿಟ್ಟಿ ಎಫ್ಐಆರ್ ಹಾಕಿದ್ರೆ ಅಂತಹ ಎಫ್ಐಆರ್ ನ ಕೋರ್ಟ್ ರದ್ದು ಮಾಡುತ್ತೆ. ಓರ್ವ ವ್ಯಕ್ತಿ ವಿರುದ್ಧ ಮಾಡಿರುವ ಆರೋಪಗಳಿಗೂ ಅದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಮುಂದೆ ನೀಡಿರುವ ದಾಖಲೆಗಳು ಹಾಗೂ ಸಾಕ್ಷ್ಯಗಳಿಗೂ ಒಂದಕ್ಕೊಂದು ಸಂಬಂಧವಿಲ್ಲ ಅಂದ್ರೆ, ಅಥವಾ ಆರೋಪಗಳಿಗೆ ಸರಿಯಾದ ರೀತಿ ಸಾಕ್ಷ್ಯಗಳನ್ನ ಒದಗಿಸಲು ಸಾಧ್ಯವಾಗದೆ ಹೋದ್ರೆ ಅಂತಹ ಪ್ರಕರಣಗಳನ್ನ ಹೈಕೋರ್ಟ್ ರದ್ದು ಮಾಡುತ್ತೆ. ಅಲ್ಲದೆ ವಿನಾಕಾರಣ ಸಾಕ್ಷ್ಯಗಳೇ ಇಲ್ಲದೆ ಒಂದು ಪ್ರಕರಣವನ್ನ ವರ್ಷಗಟ್ಟಲೆ ಪ್ರಾರಂಭಿಕ ಹಂತದಲ್ಲೇ ಟ್ರಯಲ್ಸ್ ನಡೆಸುತ್ತಿದ್ರೆ ಅಂತಹ ಕೇಸ್ ರದ್ದು ಮಾಡಲು ಹೈಕೋರ್ಟ್ಗೆ ಸಕಾರಣಗಳನ್ನ ನೀಡಿದ್ದಲ್ಲಿ ಆ ಪ್ರಕರಣಗಳು ಕೂಡ ರದ್ದಾಗುತ್ತೆ. ಸದ್ಯ ಸಂಜನಾ ವಿರುದ್ಧ ಕೇಳಿ ಬಂದಿರುವ ಡ್ರಗ್ಸ್ ಪ್ರಕರಣದಲ್ಲಿ ಸಂಜನಾಗೆ ಬಿಗ್ ರಿಲೀಫ್ ಸಿಗಲು ಕಾರಣವೇನು ಗೊತ್ತಾ? ಸಂಜನಾ ಮನೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ ವೇಳೆ ನಶೆಗೆ ಸಂಬಂಧಿಸಿದ ಯಾವುದೇ ವಸ್ತುಗಳು ಸಿಕ್ಕಿರಲಿಲ್ಲ. ಅಲ್ಲದೆ ಸಂಜನಾಳ ಮೊಬೈಲ್ನಿಂದ 10 ವರ್ಷದ ಐಕ್ಲೌಡ್ ಡೇಟಾ ರಿಟ್ರೈವ್ ಮಾಡಿದ್ರು. ಅದರಿಂದಲೂ ಆಕೆಯ ವಿರುದ್ಧ ಒಂದೇ ಒಂದು ಆರೋಪ ಸಾಬೀತು ಮಾಡುವ ಸಾಕ್ಷ್ಯ ಸಿಕ್ಕಿರಲಿಲ್ಲ. ಮೊದಲ ಬಾರಿ ಬ್ಲಡ್ ಯೂರಿನ್ ಟೆಸ್ಟ್ ಮಾಡಿದಾಗಲೂ ರಿಪೋರ್ಟ್ ನೆಗೆಟಿವ್ ಬಂದಿತ್ತು. ಈ ಎಲ್ಲಾ ವಿಚಾರಗಳು ಚಾರ್ಜ್ ಶೀಟ್ ನಲ್ಲಿ ಇರುವ ಕಾರಣಕ್ಕೆ ಹೈಕೋರ್ಟ್ ಸಂಜನಾ ವಿರುದ್ಧ ದಾಖಲಾಗಿದ್ದ ಕೇಸನ್ನ ರದ್ದು ಮಾಡಿದೆ. ಇನ್ನು ಇದೇ ವಿಚಾರವನ್ನೇ ಸಂಜನಾ ಕೂಡ ತಮ್ಮ ಸಂಜನಾ ಗಲ್ರಾನಿ ಫೌಂಡೇಶನ್ ನ ಲೆಟರ್ ಹೆಡ್ ನಲ್ಲಿ ಉಲ್ಲೇಖಿಸಿ ಮಾಧ್ಯಮ ಮಿತ್ರರಿಗೆ ಹಂಚಿದ್ದಾರೆ. ಅಷ್ಟೇ ಅಲ್ಲ, ತಾವು ಸಹೋದರ ಅಂತ ನಂಬಿದ್ದ ರಾಖಿ ಮಾಡಿದ್ದೇನು, ಅವನ ತಪ್ಪಿನಿಂದ ತಾನು ಎಷ್ಟು ಸಂಕಷ್ಟ ಅನುಭವಿಸಿದೆ ಎನ್ನುವ ವಿಚಾರವನ್ನ ಸಂಜನಾ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸ್ನೇಹಿತರೆ, ಸಂಜನಾ ಏನೋ ತನ್ನ ವಿರುದ್ಧ ಕೇಳಿಸಿದ ಆರೋಪಗಳನ್ನ ತಾನು ಎದುರಿಸಿದ ಅಗ್ನಿ ಪರೀಕ್ಷೆಯನ್ನ ತಾಳ್ಮೆಯಿಂದಲೇ ಗೆದ್ದಿದ್ದಾರೆ. ತನ್ನ ತಪ್ಪಿಲ್ಲ ಎನ್ನುವುದನ್ನ ಕಾನೂನಿನ ಚೌಕಟ್ಟಿನಲ್ಲಿ ಸಾಬೀತು ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಕೂಡ ಸಂಜನಾ ಪ್ರಕರಣವನ್ನ ರದ್ದು ಮಾಡೋ ಮೂಲಕ ಅಂದು ಸಂಜನಾಳ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದವರಿಗೆ, ನಶೆ ರಾಣಿಯರು, ಪಾಕಿಸ್ತಾನ ಏಜೆಂಟ್ ಅಂತೆಲ್ಲ ಟೀಕಿಸಿದವರಿಗೆ ಸಾರ್ವಜನಿಕವಾಗಿ ಕಾನೂನಾತ್ಮಕವಾಗಿ ಕಪಾಳ ಮೋಕ್ಷ ಮಾಡಿದಂತಾಗಿರುವುದು ಅಕ್ಷರಶಃ ಸತ್ಯ. ಸ್ನೇಹಿತರೆ, ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.